ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನು ಇವತ್ತು ರವೆ ಲಾಡು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ ಈ ರವೆ ಲಾಡು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ರವೆ 1 ಬೌಲಷ್ಟು ತಗೊಂಡಿದ್ದೀನಿ. ನಾನು ಯಾವ ಬೌಲ್ನಿಂದ ರವೆ ತೊಗೊಂಡಿದ್ದೆ ನೋಡಿ, ಅದೇ ಬೌಲ್ನಿಂದ 1 ಬೌಲಷ್ಟು ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿ ತೊಗೊಂಡು ಈ ರವೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಅರ್ಧ ಗಂಟೆ ಹಾಗೆ ನೆನೆಯಲಿಕ್ಕೆ ಇಡಬೇಕು. ರವೆಯನ್ನು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಬಿಡೋಣ. ಇವಾಗ ಇಲ್ಲಿ ಅರ್ಧ ಗಂಟೆ ಆಗಿದೆ. ಇವಾಗ ನೋಡಿ ಇಲ್ಲಿ ರವೆ ಯಾವ ರೀತಿ ಆಗಿದೆ, ಉದುರಾಗಿ ತುಂಬ ಚೆನ್ನಾಗಿ ಆಗಿದೆ ರವೆ. ಈಗ ಈ ರವೆಯನ್ನು ನಾವು ಹುರಿಯೋಣ. ಇಲ್ಲಿ ಹುರಿಲಿಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನು, ಅಂದರೆ ಯಾವ ಬೌಲ್ನಿಂದ ನಾನು ರವೆ ತೊಗೊಂಡಿದ್ದು ನೋಡಿ ಅದೇ ಬೌಲ್ನಿಂದ ಅರ್ಧ ಬೌಲಷ್ಟು ಸ್ವಲ್ಪ ಕಡಿಮೆ ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಅರ್ಧ ಬೌಲಿಗೆ ಸ್ವಲ್ಪ ಕಡಿಮೆ ತೊಗೊಂಡು ಅದು ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ರವೆ ಮತ್ತು ಕಾಯಿ ತುರಿ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮ್ನಲ್ಲಿನೇ ನೀವು ಚೆನ್ನಾಗಿ ಒಂದು 10 ನಿಮಿಷನಾದರೂ ಕಲರ್ ಚೇಂಜ್ ಆಗುವವರೆಗೂ ಹುರಿಬೇಕು. ಇಲ್ಲಿ ನೋಡಿ, ನಾನು ಗ್ಯಾಸ್ ಉರಿ ಎಷ್ಟು ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಆ ರೀತಿಯಾಗಿ ಇಟ್ಟು ನೀವು ರವೆಯನ್ನು ಉದುರಾಗಿ ಆಗುವವರೆಗೂ, ಕಲರ್ ಚೇಂಜ್ ಆಗುವವರೆಗೂ ಮತ್ತು ಘಮ ತುಂಬ ಚೆನ್ನಾಗಿ ಬರಬೇಕು. ಆ ರೀತಿ ನಾವು ಹುರ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ರವೆ ಈ ರೀತಿ ಬಿಳಿ ಥರ ಉದುರಾಗಿ ಆಗುತ್ತೆ ಮತ್ತು ಸ್ವಲ್ಪ ಹಗುರನೂ ಕೂಡ ಆಗುತ್ತೆ. ಆ ರೀತಿ ಆಗುವವರೆಗೂ ನಾವು ಇದನ್ನು ಹುರಿಬೇಕು. ಈಗ ಇಲ್ಲಿ ರವೆ ಹುರಿದಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ಈಗ ಇದನ್ನು ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ಈಗ ಅದೇ ಕಡಾಯಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದರಲ್ಲಿ ಬಾದಾಮ್, ಗೋಡಂಬಿ ಮತ್ತು ಪಿಸ್ತಾ ಚಿಕ್ಕ ಪೀಸ್ ಮಾಡಿ ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ನ ಹಾಕೋಬಹುದು, ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡಬಹುದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೆ ನಾನು ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಇದು ದಪ್ಪ ಆಗುವವರೆಗೂ ಹುರಿಬೇಕು. ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಕಲರು ಕೂಡ ಚೇಂಜ್ ಆಗಿದೆ ಮತ್ತು ದ್ರಾಕ್ಷಿ ಕೂಡ ದಪ್ಪ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಇವಾಗ ನಾನು ಅದೇ ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ನೀರು ಹಾಕಿದ್ದೀನಿ. ಹಾಗೆಯೇ 1 ಬೌಲಷ್ಟು ಇಲ್ಲಿ ಸಕ್ಕರೆಯನ್ನು ಸೇರಿಸಿದ್ದೀನಿ. ಯಾವ ಬೌಲ್ನಿಂದ ಸಕ್ಕರೆ ತೊಗೊಂಡಿದ್ದು ನೋಡಿ ಅದೇ ಬೌಲ್ನಿಂದ ಇಲ್ಲಿ ನೀರು ಹಾಕಿದ್ದೀನಿ. ನೀರು ಹಾಕಿ ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಸಕ್ಕರೆ ಚೆನ್ನಾಗಿ ಕರಗಿಸ್ಕೋಬೇಕು. ಕೈ ಬಿಡದೇ ಈ ರೀತಿ ತಿರುಗಿಸ್ತಾ ಇರಬೇಕು. ಇವಾಗ ಇಲ್ಲಿ ಸಕ್ಕರೆ ಕರಗಿದೆ ನೋಡಿ, ಯಾವ ರೀತಿ ನೊರೆ ಥರ ಬರ್ತಾ ಇದೆ. ಇವಾಗ ನೋಡಿ, ಈ ರೀತಿ ಮಾಡಿ ನೋಡಬೇಕು. ಇಲ್ಲಿ ಒಂದೆಡೆ ಪಾಕ ಬರ್ತಾ ಇದೆ ಅನ್ನುವಾಗ ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿಬಿಡಿ. ಕಡಿಮೆ ಮಾಡಿ ಈಗ ರವೆ ಏನು ತೊಗೊಂಡಿದ್ವಿ ಅಲ್ಲ ನಾವು, ಆ ರವೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಸ್ವಲ್ಪ ನಾನಿಲ್ಲಿ 4 ಏಲಕ್ಕಿಯನ್ನು ಹಾಕಿದ್ದೀನಿ, ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಹಾಗೆಯೇ ಈ ಡ್ರೈ ಫ್ರೂಟ್ಸ್ ನಾವು ತುಪ್ಪದಲ್ಲಿ ಹುರಿದಿದ್ದೀವಲ್ಲ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದರಲ್ಲಿ ಯಾವುದೇ ರೀತಿ ಪಾಕ ಮಾಡಲಿಲ್ಲ. ಪಾಕ ಮಾಡದೇನೆ ಕೂಡ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಸುಲಭವಾಗಿ, ಯಾರಿಗೆ ಮಾಡಲಿಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಸುಲಭವಾಗಿ ಈ ಲಾಡುವನ್ನು ಮಾಡ್ಕೋಬಹುದು. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಎಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಆಗಿದೆ. ಇವಾಗ ಇಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ರೀತಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾವು ಆರಾಮಾಗಿ ಲಾಡುವನ್ನು ಕಟ್ಟಬಹುದು. ಈಗ ಲಾಡು ಕಟ್ಟೋ ಹದ ಬರೋವರೆಗೂ ನಾವು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಡೋಣ. ಮಧ್ಯದಲ್ಲಿ ಸ್ವಲ್ಪ ನೋಡಿ ತಿರುಗಿಸ್ತಾ ಇರಬೇಕಾಗತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಅಂದರೆ ತಣ್ಣಗಾಗುತ್ತೆ ಮತ್ತು ಲಾಡು ಕಟ್ಟೋ ಹದಕ್ಕೆ ಬರೋವರೆಗೂ ನಾವು ಇದನ್ನು ಈ ರೀತಿ ತಿರುಗಿಸ್ತಾ ಇರಬೇಕು. ತುಂಬ ಸುಲಭ ರೆಸಿಪಿ ಇದು. ಪಾಕ ಮಾಡೋ ಜಂಜಾಟ ಇಲ್ಲ. ಆರಾಮಾಗಿ ನಾವು ಈ ರೀತಿ ಮಾಡಿ ಲಾಡುವನ್ನು ಕಟ್ಟಬಹುದು. ಇವಾಗ ನೋಡಿ, ಇದು ಲಾಡು ಕಟ್ಟೋ ಹದಕ್ಕೆ ಬಂದಿದೆ. ಇವಾಗ ಈ ಮಿಶ್ರಣ ಸ್ವಲ್ಪ ಈಗ ಬೆಚ್ಚಗೆ ಕೂಡ ಆಗಿದೆ. ಈಗ ನೋಡಿ, ಇಲ್ಲಿ ಕೈಯಿಂದ ನಾವು ಆರಾಮಾಗಿ ಮುಟ್ಟಿ ನಾವು ಲಾಡುವನ್ನು ಕಟ್ಟಬಹುದು. ನಾವು ಪಾಕ ಮಾಡಿ ಏನು ಲಾಡು ಕಟ್ತೀವಿ ನೋಡಿ, ಅದು ಬಿಸಿ ಇರುವಾಗಲೇ ಕೈಗೆಲ್ಲ ಬಿಸಿ ಶಾಖ ತಗತ್ತೆ, ಬಿಸಿ ಇರುತ್ತೆ. ಆ ಅಂಥದ್ದನ್ನು ತೊಗೊಂಡು ನಾವು ಲಾಡು ಕಟ್ಟಬೇಕಾಗತ್ತೆ. ಆದರೆ ಈ ನಾನು ಮಾಡಿರುವಂಥ ಲಾಡು ಆ ರೀತಿ ಅಲ್ಲ. ನಾವು ಆರಾಮಾಗಿ
ತಣ್ಣಗಾದ ನಂತರನೂ ಕೂಡ ಆರಾಮಾಗಿ ನಾವು ಲಾಡುವನ್ನು ಕಟ್ಟಬಹುದು. ಅಕಸ್ಮಾತಾಗಿ ನಿಮಗೆ ಲಾಡು ಕಟ್ಟಲಿಕ್ಕೆ ಬರಲಿಲ್ಲ, ಬಹಳ ಉದುರು ಆಯಿತು ಅಂದರೆ ನೀವು ಸ್ವಲ್ಪ ಹಾಲಿನಲ್ಲಿ ಕೈಗೆ ಸ್ವಲ್ಪ ಹಾಲನ್ನು ಹಚ್ಕೊಂಡು ನೀವು ಈ ಲಾಡುವನ್ನು ಕಟ್ಟಬಹುದು. ಆರಾಮಾಗಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ನೋಡಿ ಇಲ್ಲಿ ರವೆ ಲಾಡು ರೆಡಿಯಾಗಿದೆ. ಈಗ ಸಾಲಾಗಿ ಹಬ್ಬಗಳು ಬರ್ತಾ ಇದೆ. ಈ ರೀತಿಯಾದ ಸಿಹಿಯನ್ನು ನಾವು ದೇವರ ನೈವೇದ್ಯಕ್ಕೆ ಮಾಡಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು.